ಆವತ್ತು ಶಾಸಕ ಭೈರತಿ ಬಸವರಾಜ ಪುತ್ರಿಯ ಮದುವೆ. ಮದುವೆ ಸಂಭ್ರಮದಲ್ಲಿ ಎಲ್ಲರೂ ಮುಳುಗಿದ್ರೆ, ಇತ್ತ ಶಾಸಕರ ಸಂಬಂಧಿ ಮನೆಯಲ್ಲಿ ಕಳ್ಳ ಹಬ್ಬ ಆಚರಿಸಿದ್ದ. ಅಷ್ಟಕ್ಕೂ ಇಲ್ಲಿ ಕಳ್ಳತನ ನಡೆಸಿದ್ದವನೇನು ಸಾಮಾನ್ಯ ವ್ಯಕ್ತಿಯಲ್ಲ. ಕನ್ನಡಪರ ಸಂಘಟನೆಯ ಅಧ್ಯಕ್ಷನೊಬ್ಬನ ಕರಾಮತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಲ್ಲಿದೆ ನೋಡಿ. ವಿಡಿಯೋ ತೆಗಿಬೇಡಿ ಅಂತ ಮರ್ಯಾದಸ್ಥನಂತೆ ಪೋಸ್ ಕೊಡ್ತಿದ್ದಾನಲ್ಲ, ಈತನ ಹೆಸರು ಮಂಜೇಶ್. ಮಾಲೂರಿನ ಕನ್ನಡಪರ ಸಂಘಟನೆಯೊಂದರ ಅಧ್ಯಕ್ಷ ಬೇರೆ. ಸಮಾಜ ಸೇವಕನ ಹೆಸರಲ್ಲಿ ಪೋಸ್ ಕೊಡ್ತಿದ್ದ ಈತ ಮಾಡಿದ್ದು ಮಾತ್ರ ಮನೆ ಹಾಳು ಕೆಲಸ. ನಂಬಿ ಮನೆಗೆ ಬಿಟ್ಕೊಂಡ ಸಂಬಂಧಿಕರ ಮನೆಗೆ ಕನ್ನ ಹಾಕಿದ ನಮಃರಾಮ್. ಅಷ್ಟಕ್ಕೂ ಈತ ದೋಚಿದ್ದೇನು ಕಡಿಮೆಯಲ್ಲ, ಬರೋಬ್ಬರಿ 5.5 kg ಚಿನ್ನಾಭರಣ. ಅವತ್ತು ಮಾರ್ಚ್ 14 ಸಂಜೆ ಶಾಸಕ ಭೈರತಿ ಬಸವರಾಜ ಪುತ್ರಿ ಮದುವೆ ಥಣಿಸಂದ್ರದ ಇಬಿಸು ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಾ ಇತ್ತು. ವರಸೆಯಲ್ಲಿ ಮಗ ಆಗಬೇಕಿದ್ದ ಶ್ರೀನಿವಾಸ್ ಕುಟುಂಬ ಸಮೇತ ಮದುವೆಗೆ ಬಂದಿದ್ರು. ವಾಪಸ್ ಬಂದು ನೋಡಿದ್ರೆ 5.5 kg ಚಿನ್ನಾಭರಣವನ್ನ ಕಳ್ಳ ಮೂಟೆ ಕಟ್ಟಿ ಹೊತ್ತಿದ್ದ. ವಿಶೇಷ ಅಂದ್ರೆ ಕಳ್ಳ ದೋಚಿದ್ದು ಬೀರುವಿನಲ್ಲಿದ್ದ ಚಿನ್ನಾಭರಣಗಳನ್ನ ಮಾತ್ರ. ಶ್ರೀನಿವಾಸ್ ರಾಮಮೂರ್ತಿ ನಗರ ಠಾಣೆಗೆ ದೂರು ನೀಡುತ್ತಲೇ ಪೊಲೀಸರು ಶಂಕಿತ ಆರೋಪಿಗಳನ್ನೆಲ್ಲ ವಿಚಾರಣೆ ನಡೆಸಿದ್ರು. ಆಗ ಮಂಜೇಶ್ ಕಳ್ಳತನದ ವೇಳೆ ತಾನು ಕಲ್ಯಾಣ ಮಂಟಪದಲ್ಲೇ ಇದ್ದೆ ಎಂದು ಹೇಳಿದ್ದ. ವಿಡಿಯೋ ಫುಟೇಜ್ ಕೂಡ ತೋರಿಸಿದ್ದ. ಆದ್ರೂ ಇವನ ಮೇಲೆ ಅನುಮಾನ ಬಲವಾಗುತ್ತಲೇ ಎತ್ತಾಕೊಂಡೋಗಿ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸಿದಾಗ ಮಂಜೇಶ್ ಕಳ್ಳತನವನ್ನ ಒಪ್ಕೊಂಡಿದ್ದಾನೆ. ಅವತ್ತು ಸಂಜೆ 7:30ರಲ್ಲಿ ಕಲ್ಯಾಣ ಮಂಟಪದಲ್ಲಿಯೇ ಇದ್ದ ಮಂಜೇಶ್ ಕೇವಲ ಅರ್ಧ ಗಂಟೆಯಲ್ಲಿ ಕಳ್ಳತನದ ಕೆಲಸ ಮುಗಿಸಿ ಬಂದು ಮತ್ತೆ ಕ್ಯಾಮೆರಾಗೆ ಪೋಸ್ ಕೊಟ್ಟಿದ್ದ. ಆದ್ರೆ ಮೊಬೈಲ್ ಲೊಕೇಶನ್ ಸುಳ್ಳು ಹೇಳ್ತಿರ್ಲಿಲ್ಲ. ಉಂಡ ಮನೆಗೆ ದ್ರೋಹ ಬಗೆದವನಿಗೆ ಪೊಲೀಸರು ಜೈಲಿನ ಹಾದಿ ತೋರಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.